ಆ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಆರೋಗ್ಯ ಹೆಲ್ತ್ ಅಂದ್ರೆ ಆರೋಗ್ಯ, ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಬೇಕು. ಆದ್ರೆ ನಮ್ಮ ದೇಹ ಯಾವುದರಿಂದ, ಯಾವ ಆಹಾರಗಳಿಂದ ಕೂಡಿರಬೇಕು ಅನ್ನೋದಕ್ಕೋಸ್ಕರ ನಮ್ಮ ದೇಹ ನಿಮಿಷ ಕಾರ್ಬೋಹೈಡ್ರೇಟ್ಸ್, ವಾಟರ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್, ಫೈಬರ್, ಇಷ್ಟು ಅಂಶಗಳಿಂದ ನಮ್ಮ ದೇಹ ಕೂಡಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವತ್ತು ಪ್ರತಿನಿತ್ಯ ಯಾರು ಕೂಡ ಇಷ್ಟು ಆಹಾರವನ್ನ ಸೇವಿಸ್ಕೊತಿಲ್ಲ ಸ್ನೇಹಿತರೆ. ನಮ್ಮ ದೇಹಕ್ಕೆ 70% ನೀರ್ ಬೇಕು, 30% ಪೋಷಕಾಂಶಗಳು ಬೇಕು ಅಂತ ಆಗಿರೋದು. ಆದ್ರೆ ಇವತ್ತು ದಿನ ದಿನ ಏನಂದ್ರೆ ಇವತ್ತು ಯಾವ್ದು ಫಾಸ್ಟ್ ಲೈಫ್ ಆಗಿರೋದ್ರಿಂದ ಏನಾಗ್ತಾರೆ, ಪ್ರತಿಯೊಬ್ರು ಏನೋ ಬೇಗ ಆಗುವಂತ ಫುಡ್ ಅನ್ನ ಮಾಡ್ಕೊಂಡು ಬೇಗ ತಮ್ಮ ದಿನಚರಣೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಯಾರು ಕೂಡ ಒಳ್ಳೆ ಪ್ರೋಟೀನ್ಸ್ ಗಳಿರುವಂತ ಫುಡ್ ಗಳನ್ನ ಯಾರು ತಿಂತಾ ಇಲ್ಲ. ಜೊತೆಗೆ ಹೆಚ್ಚು ಫೈಬರ್ ಇರ್ಬೇಕು, ನಾರಿನಾಂಶಗಳಿರ್ಬೇಕು, ಹಣ್ಣು ಹಪ್ಪಳಗಳನ್ನ ಹೆಚ್ಚಾಗಿ ತಿನ್ಬೇಕು. ಅದು ಹೆಚ್ಚಾಗಿ 70% ಅಷ್ಟು ನೀರ್ ಕುಡಿಬೇಕು ಅಂತ ಹೇಳಿರೋದು. ಆದ್ರೆ ಯಾರು ಕೂಡ 70% ಅಂತ ನೀರ್ ಕುಡಿತಿಲ್ಲ. ಇವತ್ತು ಆದಷ್ಟು ಹೆಚ್ಚು ಕಾಯಿಲೆಗಳು ನಮ್ಗೆ ನೀರು ಯಾರು ಹೆಚ್ಚಾಗಿ ನೀರ್ ಕುಡಿಯೋದಲ್ಲ, ಅದರಿಂದನೇ ಹೆಚ್ಚು ರೋಗಗಳು ಬರ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು ಲಿವಿಂಗ್ ಲಾಂಗ್ ಮತ್ತು ಲಿವಿಂಗ್ ಶಾರ್ಟ್ ಅಂದ್ರೆ ನಮ್ಮ ಹಿಂದಿನ ಕಾಲದ ಜೀವನ ಶೈಲಿ ಹೇಗಿತ್ತು ಮತ್ತೆ ಈಗಿನ ಕಾಲದ ಜೀವನ ಶೈಲಿ ಹೇಗಿದೆ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ನಮ್ಮ ಮಕ್ಕಳು ಮನೆಯಲ್ಲೇ ಹುಡ್ತಾ ಇದ್ರು, ಕೂಡು ಕುಟುಂಬ ಇರ್ತಾ ಇತ್ತು. ಹೆಚ್ಚು ತಾವೇ ಬೆಳೆದಂತ ಸೊಪ್ಪು ತರಕಾರಿಗಳನ್ನ ಕಿತ್ತು ತಂದು ತಾವೇ ಫ್ರೆಶ್ ಆಗಿ ಮಾಡ್ಕೊಂಡು ತಿಂತಾ ಇದ್ರು. ಆಮೇಲೆ ಎಲ್ಲ ಹೆಚ್ಚು ಕೆಲಸಗಳನ್ನ ಮಾಡೋದ್ರಿಂದ ಅವ್ರಿಗೆ ಅದೇ ಒಂದು ಯೋಗಾಸನವಾಗಿ ಹೆಚ್ಚು ಕೆಲಸಗಳನ್ನ ಮಾಡ್ತಿದ್ರು. ಮತ್ತು ಮನೇಲೆ ಹುಡ್ತಾ ಇದ್ರು, ಮನೇಲೆ ಸಾಯ್ತಾ ಇದ್ರು. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಜೀವನಗಳನ್ನ ನಡೆಸ್ತಾ ಇದ್ರು. ಆಗ ಹಿಂದಿನ ಕಾಲದಲ್ಲಿ ಯಾರೋ ಒಬ್ಬ ಸುಲ್ಗಿತ್ತಿ ಬರ್ತಿದ್ರು, ಯಾರಾದ್ರೂ ಒಂದು ಹೆಣ್ಮಗು ಕನ್ಸೀವ್ ಆಗಿದೆ ಅಂದ್ರೆ ಒಂದು ನಾರಿ ಮುಡ್ತದ ಮೂಲಕ ಕೆಲಸವನ್ನ ನಾರಿ ಮುಡ್ತದ ಮೂಲಕ ಒಂದು ಚೆಕ್ ಮಾಡಿ ಅವರಿಗೆ ಏನ್ ಮಾಡ್ತಾ ಇದ್ರು, ಹಿಂಗಾಗಿದೆ ಅಂತ ಹೇಳಿ ಮನೇಲಿ ಹೆರಿಗೆನ ಮಾಡಿಸ್ತಾ ಇದ್ರು. ಈಗ ನೋಡಿ, ಈಗ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಸೂಲ್ಗಿತ್ತಿ ನರಸಮ್ಮ ಅಂತ ಹೇಳಿ 15,000 ಹೆಣ್ಮಕ್ಳಿಗೆ ಹೆರಿಗೆ ಮಾಡ್ಸಿದಾರಂತೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ. ಅವ್ರು ಯಾವ ಪದವಿ, ಯಾವ ಡಾಕ್ಟರೇಟ್ ಏನು ಮಾಡಿರ್ಲಿಲ್ಲ. ಅದು ಒಂದು ಆಗಿನ ಕಾಲದಲ್ಲಿ ಆತರ ಅನುಭವ, ಅವ್ರಿಗೆ ಆತರ ಅನುಭವಗಳಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಬ್ಬ ಒಂದು ಮಗು ಕನ್ಸೀವ್ ಆಗಿದೆ, ಒಂದು ಹೆಣ್ಣು ಮಗು ಕನ್ಸೀವ್ ಆಗಿದೆ ಅಂದ್ರೆ ತಕ್ಷಣ ಹಾಸ್ಪಿಟ್ಲಲ್ಲೇ ಹೋಗ್ಬೇಕು. ಇನ್ನು ಅದು ಊಟದಿಂದ ಅದು ಪ್ರತಿಯೊಂದು ಕೂಡ ಅವ್ಳು ಕನ್ಸೀವ್ ಆಗ್ತದಿಂದ ಅವಳು ಹೆರಿಗೆ ಆಗೋ ತನಕನು ಹಾಸ್ಪಿಟ್ಲಲ್ಲೇ ಇರ್ಬೇಕು. ಮತ್ತೆ ಅತಿ ಹೆಚ್ಚು ಮೆಡಿಸಿನ್ ಗಳನ್ನ ತಗೋಬೇಕು. ಹಾಗೂ ಜಂಕ್ ಫುಡ್ಗಳು ಅತಿಯಾಗಿ ಇವತ್ತು ಹೆಚ್ಚು ಜಂಕ್ ಫುಡ್ಗಳನ್ನ ಇದ್ ಮಾಡ್ತಿದೀವಿ. ಮತ್ತೆ ಹೆಚ್ಚು ಮಾತ್ರೆಗಳನ್ನ ಸೇವಿಸ್ತಿದ್ರೆ ಏನಂದ್ರೆ, ಈಗ ನಾವು ಏನೋ ಒಂದು ಕೆಮ್ಮು ನೆಗಡಿ ಶೀತ ಆದ್ರೂ ಕೂಡ ನಾವೇ ಒಂದು ಡಾಕ್ಟರ್ ತರ ಹೋಗಿ ಮೆಡಿಕಲ್ ಹೋಗಿ ಕೆಮ್ಗೆ ಒಂದು ಕೋಲ್ಡ್ ಆದ್ರೆ ಅಕಸಿಕ್ ಟ್ಯಾಬ್ಲೆಟ್ ಅಂತೆ, ಡೋಲೋ 650 ಅಂತೆ, ಜ್ವರ ಬಂದ್ರೆ ಈ ತರ ಮಾತ್ರೆಗಳು ನಾವೇ ಡಾಕ್ಟರ್ ಆಗಿ ನಾವೇ ಹೋಗಿ ಒಂದೊಂದು ಮಾತ್ರೆಗಳನ್ನ ತಿಂತಾ ಇರೋದ್ರಿಂದ ಕೂಡ ಇವತ್ತು ಹೆಚ್ಚು ಮನುಷ್ಯನ್ಗೆ ರೋಗಗಳು ಹೆಚ್ಚಾಗ್ತಿದೆ. ಆಮೇಲೆ ಅತಿಯಾಗಿ ಹೆಚ್ಚು ಜಂಕ್ ಫುಡ್ ಗಳನ್ನ ತಿಂತಾ ಇರೋದ್ರಿಂದ ಕೂಡ ಮನುಷ್ಯನ್ಗೆ ರೋಗಗಳು ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಇನ್ನು ನೆಕ್ಸ್ಟ್ ದೇವ್ರು ಮಾಡಿರುವಂತಹ ಫುಡ್ ಮತ್ತೆ ಮನುಷ್ಯ ಮಾಡ್ಕೊಂಡಿರುವಂತ ಫುಡ್ ಅಂದ್ರೆ ಆಹಾರ. ದೇವ್ರು ಕೊಟ್ಟಂತ ಆಹಾರ ಯಾವ್ದಪ್ಪ ಅಂತಂದ್ರೆ ಸೊಪ್ಪು ತರಕಾರಿ, ಮೀನು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಇದು ದೇವ್ರು ಕೊಟ್ಟಂತ ಆಹಾರಗಳು. ಆದ್ರೆ ಮನುಷ್ಯ ಇವತ್ತು ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅತಿ ಹೆಚ್ಚು ಮೈದಾ ಮತ್ತು ಸಕ್ಕರೆಗಳನ್ನ ಬೆಳೆಸ್ತಿದ್ದಾನೆ. ಒಂದ್ ಯಾವ್ದೋ ಒಂದು ಪಾರ್ಟಿ, ಒಂದು ಫಂಕ್ಷನ್, ಇವತ್ತು ಸಾಯಂಕಾಲ ಆಯ್ತು ಅಂದ್ರೆ ಸ್ನಾಕ್ಸ್ ಟೈಮ್ ಅಂತ ಹೇಳ್ಕೊಂಡು ಏನ್ ಮಾಡ್ತಿದ್ವಿ, ಪಿಜ್ಜಾ, ಬರ್ಗರ್, ಒಂದು ಡ್ರೈ ಫ್ರೂಟ್ಸ್ ಅಲ್ಲ, ಪಿಜ್ಜಾ, ಬರ್ಗರು, ಇದು ಈ ತರ ಬೇರೆ ಬೇರೆ ಜಂಕ್ ಫುಡ್ ಗಳನ್ನೆಲ್ಲ ತಿಂತಾ ಇರೋದ್ರಿಂದ ಇವತ್ತು ಹೆಚ್ಚು ಮನುಷ್ಯನ್ಗೆ ಹೆಚ್ಚು ಕಾಯಿಲೆಗಳು ಬರ್ತಾ ಇದೆ. ಆಮೇಲೆ ಈಗ ಹೆಚ್ಚು ಮೈದಾಗಳನ್ನ ಸೇರಿಸೋದ್ರಿಂದ ಹೆಣ್ಮಕ್ಳು ಬೇಗ ಋತುಮತಿ ಆಗ್ತಾ ಇರೋದು, ಮಂತ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗದೆ ಇರೋದು, ಇವೆಲ್ಲ ಕೂಡ ಮೈದಾ ಸಕ್ಕರೆಗಳಿಂದ ಬರ್ತಾ ಇರೋಂಥದ್ದು. ಹಾಗೂ ಮತ್ತೆ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅಡಿಗೆ ವಿಧಾನ ಹೇಗಿತ್ತು ಮತ್ತೆ ಈಗಿನ ಕಾಲದಲ್ಲಿ ಅಡಿಗೆ ವಿಧಾನ ಹೇಗಿದೆ ಅಂತ. ಹಿಂದಿನ ಕಾಲದಲ್ಲಿ ಹೆಚ್ಚು ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು, ಕೂಡು ಕುಟುಂಬ ಇರ್ತಾ ಇತ್ತು, ಸೊಪ್ಪು ತರಕಾರಿಗಳನ್ನ ಹೆಚ್ಚು ಚೆನ್ನಾಗಿ ಬಳಸ್ತಾ ಇದ್ರು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ. ಬಾಳೆ ಎಲೆಯಿಂದ ಹೆಚ್ಚು ಸೊಪ್ಪು ತರಕಾರಿಗಳನ್ನ ಬಳಸ್ತಾ ಇದ್ರು. ಅಂದ್ರೆ ಈಗಿನ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ನಾನ್ ಸ್ಟಿಕ್ ತವಗಳು ಬಂದಿದೆ, ಅದನ್ನ ಹೆಚ್ಚಾಗಿ ಬಳಸೋದ್ರಿಂದ ಅದು ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಲೇಯರ್ ಹಿಡಿತಾ ಇಡ್ತಾ ಅದು ನಮ್ಮ ಊಟದ ಜೊತೆ ಸೇರೋದ್ರಿಂದ ಇವತ್ತು ಮನುಷ್ಯ ಹೆಚ್ಚು ಕ್ಯಾನ್ಸರ್ಗಳು ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಕ್ಯಾನ್ಸರ್ ಆಗಿದೆ ಅಂದ್ರೆ ಈ ತರ ನಾನ್ ಸ್ಟಿಕ್ ತವಗಳನ್ನ ಯೂಸ್ ಮಾಡೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಮತ್ತು ಜೊತೆಗೆ ಜಂಕ್ ಫುಡ್ಗಳು ಯಾವ್ದೊಂದು ಕೂಡ ಈಗ ಏನಾಗ್ತಿದೆ ಅಂದ್ರೆ ಪಿಜ್ಜಾ, ಬರ್ಗರ್ ಅಂತ ಹೇಳ್ಕೊಂಡು ಊಟನ ಎಷ್ಟು ಸೊಪ್ಪು ತರಕಾರಿಗಳನ್ನ ತ್ಯಜಿಸಿ ಈ ತರ ಜಂಕ್ ಫುಡ್ಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ಕೂಡ ಇವತ್ತು ಮನುಷ್ಯನಿಗೆ ಕಾಯಿಲೆಗಳು ಹೆಚ್ಚು ಬರ್ತಿದೆ. ಅದಕ್ಕೋಸ್ಕರ ನಮ್ಮ ಮಂಜು ಸರ್ ಅವರು ಏನ್ ಮಾಡಿದಾರೆ ಅಂದ್ರೆ 5,000 ವರ್ಷಗಳ ಹಿಂದೆ
ಹೇಗೆ ಋಷಿಮುನಿಗಳು ಗಿಡಮೂಲಿಕೆಗಳ ರಸದಿಂದ ತಮ್ಮ ಕಾಯಿಲೆಗಳನ್ನ ಏನು ವಾಸಿ ಮಾಡ್ಕೊಳ್ತಿದ್ರು, ಅದೇ ಪದ್ಧತಿನ ಮತ್ತೆ ತರಬೇಕು, ಮನೆ ಮನೆಗೂ ಆರೋಗ್ಯ ಮತ್ತು ಆದಾಯನ ಕೊಡಬೇಕು ಅಂತ ಹೇಳಿ 35ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿದ್ದಾರೆ. ಅದ್ಯಾವ್ದು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಇಮ್ಯುನಿಟಿ ಕಾಫ್. ಇದು ಈಗ ಅಮ್ಮನ ಹಾರೈಕೆ ಅಂತಾನೆ ಹೇಳ್ಬೋದು, ಏಕೆಂದ್ರೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಮತ್ತು ನೀವು ಈಗ ನೋಡಿ ಸ್ನೇಹಿತರೆ, ಯಾರಾದ್ರೂ ಒಂದು ಗಾಡಿನ ತಗೊಳ್ತೀವಿ ಅಂದ್ರೆ ಅದನ್ನ ತಿಂಗಳಿಗೆ ಇಷ್ಟು ಕಿಲೋಮೀಟರ್ ಹೋಗಿದೆ ಅಂತೇಳಿ 3 ತಿಂಗಳು ಒಂದ್ಸತಿ 6 ತಿಂಗಳು ಒಂದ್ಸತಿ ಸರ್ವಿಸ್ ಮಾಡಿಸ್ಕೊತೀವಿ. ಆದ್ರೆ ನಮ್ಮ ದೇಹನ ವರ್ಷಕ್ಕೊಂದ್ಸತಿನಾದ್ರೂ ಬಾಡಿ ಫುಲ್ ಚೆಕಪ್ ಮಾಡಿಸ್ಕೊಳಲ್ಲ. ಯಾಕೆ ಅಂತಂದ್ರೆ ಅದು ನಮ್ಗೆ ಗಾಡಿ ಮೇಲಿರೋ ಪ್ರೀತಿ ಬಾಡಿ ಮೇಲೆ ಇರಲ್ಲ. ಅದಕ್ಕೆ ಅಂತಾನೆ ಹೇಳಿ ನಮ್ಮ MD ಇಮ್ಯುನಿಟಿ ಕಾಫ್ ಅನ್ನು ತಯಾರಿಸಿ ಮಾಡಿಸಿದ್ದಾರೆ. ಇದು ಏನಪ್ಪಾ ಪ್ರಯೋಜನ ಅಂದ್ರೆ, ಇದು ಎಲ್ಲಾ ರೀತಿಯ ವೈರಸ್ ಮತ್ತು ಸೋಂಕುಗಳನ್ನ ಕೊಲ್ಲಲು ಸಹಾಯ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಮತ್ತು ದೇಹದಲ್ಲಿರುವ ಕೆಟ್ಟ ಕ್ಯಾಲ್ಸಿಯಂಗಳನ್ನ ತೆಗೆದುಹಾಕಲು ಅಂದ್ರೆ ಕೆಟ್ಟ ಖನಿಜಗಳನ್ನ ಏನೇನಿರುತ್ತೋ ಅದನ್ನೆಲ್ಲಾನು ತೆಗೆದುಹಾಕುತ್ತದೆ, ರಕ್ತವನ್ನ ಶುದ್ಧೀಕರಿಸುತ್ತದೆ. ಮತ್ತು ಇದು ಏನಪ್ಪಾ ಅಂತಂದ್ರೆ ಜೀರ್ಣಕ್ರಿಯೆ ಅಂತಂದ್ರೆ ನಮ್ಮ ದೇಹದಲ್ಲಿ ಆಗುವಂತ ಜೀರ್ಣಕ್ರಿಯೆಗಳನ್ನ ಕರೆಕ್ಟ್ ಆಗಿ ಜೀರ್ಣ ಆಗುವಂಗೆ ಮಾಡುತ್ತದೆ, ಮತ್ತು ದೇಹದ ವಿಷಕಾರಿ ಅಂಶಗಳನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಆಗಾಗ ಬರುವ ಶೀತ, ಕೆಮ್ಮು, ನೆಗಡಿಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದನ್ನ ಏನೇನಾಗಿ ತಯಾರು ಮಾಡಿಸಿದ್ದಾರೆ ಅಂದ್ರೆ ಅಲೋವೆರಾ, ತ್ರಿಫಲ, ಕುಕುಮು, ತುಳಸಿ, ಗಿಂಜರ್, ಅಶ್ವಗಂಧ, ಮುಲೈತಿ, ಬಿಲೋಂಗ್, ಪುನರವ, ಆಪಲ್ ಇಂತ ಪದಾರ್ಥಗಳನ್ನ ಹಾಕಿ ಇದನ್ನ ತಯಾರು ಮಾಡಿಸಿದ್ದಾರೆ. ನೆಕ್ಸ್ಟ್ ಕಾಫ್ ಸಿರಪ್. ಇದು ನೋಡಿ ಸ್ನೇಹಿತರೆ, ಇದು ಏನಕ್ಕೆ ಅಂದ್ರೆ ಇದು ವಾತ, ಪಿತ್ತ, ಕಫ ಅಂತ ಕರೀತಾರೆ. ಇದನ್ನ ಕನ್ನಡ ತ್ರಿದೋಷ, ಇದು ಆಯುರ್ವೇದದಲ್ಲಿ ತ್ರಿದೋಷ ಅಂತಾನು ಕರೀತಾರೆ. ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ಇದು ಶೀತ ಮತ್ತು ಕೆಮ್ಮಿನಿಂದ ಪರಿಹಾರವನ್ನು ಕೊಡುತ್ತದೆ. ಗಂಟ್ಲು ನೋವು, ಗಂಟ್ಲು ಉರಿ ಮತ್ತು ಧ್ವನಿ ಕಟ್ಟುವಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಫವನ್ನು ಸಡಿಲಗೊಳಿಸಿ ಹೊರಬರಲು ಸಹಾಯವನ್ನ ಮಾಡುತ್ತದೆ. ಉಸಿರಾಟದ ಮಾರ್ಗವನ್ನ ಸ್ವಚ್ಛವಾಗಿಡಲು ನೆರವಾಗುತ್ತದೆ. ಧೂಳು, ಹೊಗೆ, ಅಲರ್ಜಿಯಿಂದ ಉಂಟಾಗುವ ಸಮಸ್ಯೆಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಉಸಿರಾಟ ಸುಲಭವಾಗಲು ಸಹಾಯ ಮಾಡುತ್ತದೆ. ಮತ್ತೆ ಋತು ಬದಲಾವಣೆಯ ಸಮಯದಲ್ಲಿ ಆಗಾಗ ಶೀತ, ಕೆಮ್ಮು, ನೆಗಡಿಗಳು ಕಾಣಿಸ್ಕೊಳ್ತದೆ, ಅದನ್ನು ಕೂಡ ಇದು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದಕ್ಕೆ ವಾಸ್ತ ಎಕ್ಸ್ಟ್ರಾ, ಪಿಪ್ಪಲಿ, ತುಳಸಿ, ಅಪಮಾರ್ಗ, ಸೌತ್ ಎಕ್ಸ್ಟ್ರಾ, ಲವಂಗ ಎಕ್ಸ್ಟ್ರಾ, ಮುಲೈತಿ, ನಾಗಮೇತ, ಸೋಮಲತಾ ಇಂತ ಪದಾರ್ಥಗಳ ಆಯುರ್ವೇದಗಳನ್ನ ಹಾಕಿ ಇದೆಲ್ಲ ತಯಾರು ಮಾಡಿದ್ದಾರೆ. ಈಗ ಹಡಿಡ್ ಕಾಫ್ ಇದೇನಕ್ಕಪ್ಪ ಅಂತಂದ್ರೆ, ಈಗ ಎಷ್ಟೋ ಜನಗಳಿಗೆ ಏನೋ ಒಂದು ತಮ್ಮ ಮಾನಸಿಕ ಒತ್ತಡಗಳನ್ನ ಕಳೆದಾಕಲು ಅವರ ಯೋಚನೆಗಳನ್ನ ಯಾವ್ದೋ ಒಂದು ವರ್ಕ್ ಅಲ್ಲಿ ಅವ್ರಿಗೆ ಮಾನಸಿಕವಾಗಿ ಒಂದೊಂದಾದ ಅವ್ರು ಏನ್ ಮಾಡ್ತಾರೆ, ಒಂದು ಬ್ಯಾಡ್ ಹ್ಯಾಬಿಟ್ ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅದ್ಯಾವ್ದಪ್ಪ ಅಂತಂದ್ರೆ ಮದ್ಯಪಾನದ ಅಭ್ಯಾಸವನ್ನ ಕಡಿಮೆ ಮಾಡಲು, ಮತ್ತೆ ಧೂಮಪಾನ, ಸಿಗರೇಟು, ಬೀಡಿ ಇತ್ಯಾದಿಗಳನ್ನ, ಗುಟ್ಕಾ, ತಂಬಾಕು ಇಂಥ ವ್ಯಸನಕಾರಿ ಪದಾರ್ಥಗಳ ಆಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆತಂಕ ಮತ್ತು ಚಟಪಟಿಕೆ ಕ್ರಿಯೆಗಳನ್ನು ಕಡಿಮೆ ಮಾಡಲು ಸಹ ಮನಸ್ಸನ್ನು ಶಾಂತವಾಗಿಡಲು ನೆರವಾಗುತ್ತದೆ. ದೇಹವನ್ನ ರಿಲ್ಯಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ರಕ್ತದ ಒತ್ತಡವನ್ನು ಕೂಡ ನಿಯಂತ್ರಿಸಲು ಸಹಾಯ ಮಾಡಲಾಗುತ್ತದೆ. ಇದಕ್ಕೆ ಭೃಂಗರಾಜನ ಪದಾರ್ಥವನ್ನ ಹಾಕಿ ತಯಾರು ಮಾಡಿದ್ದಾರೆ. ಇದು ಏನು ಮಾಡುತ್ತದೆ ಅಂತಂದ್ರೆ, ಈ ಭೃಂಗರಾಜವನ್ನ ಪದಾರ್ಥವನ್ನ ತಯಾರು ಮಾಡೋದ್ರಿಂದ ಅವ್ರಿಗೆ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಲು ನೆರವಾಗುತ್ತದೆ. ಯಕೃತ್ ಅಂದ್ರೆ ಲಿವರ್ ನಲ್ಲಿರುವ ಸಮಸ್ಯೆ ಆರೋಗ್ಯವನ್ನ ಬೆಂಬಲ ನೀಡುತ್ತದೆ. ನೋಡಿ, ಇದೊಂದು ಭೃಂಗರಾಜ ಅನ್ನೋದು ಇಷ್ಟು ಪ್ರಯೋಜನಗಳನ್ನ ಮಾಡುತ್ತದೆ. ಇದನ್ನ ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ 5 ಡ್ರಾಪ್ ಹಾಕಿ ಅವ್ರಿಗೆ ಕೊಡೋದ್ರಿಂದ ಅವರು ಮಾನಸಿಕವಾಗಿ ಅದನ್ನ ನಿಧಾನವಾಗಿ ಅದರ ಅಭ್ಯಾಸವನ್ನ ಕಡಿಮೆ ಮಾಡ್ಕೊತಾರೆ. ಹಂತವಾಗಿ ಅದನ್ನ ಕಡಿಮೆ ಮಾಡ್ಕೊತಾರೆ. ನೆಕ್ಸ್ಟ್ ಕಾರ್ಡಿಯಾಕ್. ಇದು ದೇಹದಲ್ಲಿರುವ ಹೃದಯದ ಆರೋಗ್ಯಕ್ಕೆ ಬೆಂಬಲವನ್ನ ನೀಡುತ್ತದೆ ಮತ್ತು ಹೃದಯದ ಸ್ನಾಯುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ. ರಕ್ತದೊತ್ತಡ ಬಿಪಿಯನ್ನ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತನಾಳಗಳ ಆರೋಗ್ಯಕ್ಕೆ ಬೆಂಬಲ ನೀಡುತ್ತದೆ. ದೇಹದ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಾನಸಿಕ ಒತ್ತಡ ಮತ್ತು ಆಯಾಸ ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರುವ ದೇಹದ ಜೀವಕೋಶಗಳನ್ನ ರಕ್ಷಿಸಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಗೆ ಬೆಂಬಲ ನೀಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಹೃದಯದ ಕಾರ್ಯಕ್ಷಮತೆಯನ್ನ ಕಾಪಾಡಲು ಬೆಂಬಲ ನೀಡುತ್ತದೆ. ಇದರಲ್ಲಿ ಹಾಕಿರೋ ಪದಾರ್ಥಗಳೇನಂದ್ರೆ ಅಲೋವೆರಾ ಜ್ಯೂಸು. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಗುಗ್ಗುಲು ಅನ್ನ ಪದಾರ್ಥವನ್ನ ಹಾಕಿದ್ದಾರೆ. ಅದಕ್ಕೆ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯ ಮತ್ತು ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಉರಿಯೂತವನ್ನ ಕಡಿಮೆ ಮಾಡುತ್ತದೆ. ಅರ್ಜುನ ತೊಗಟೆ ಅಂತ ಹಾಕಿದ್ದಾರೆ. ಹೃದಯವನ್ನ ಬಲಪಡಿಸಲು ಮತ್ತೆ ರಕ್ತದೊತ್ತಡ ಮತ್ತು ರಕ್ತ ಸಂಚಾರಕ್ಕೆ ಬೆಂಬಲ ನೀಡುತ್ತದೆ. ದಾಲ್ಚಿನ್ನಿ ಅಂತ ಹಾಕಿದ್ದಾರೆ. ಇದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಆಂಟಿ ಆಕ್ಸಿಡೆಂಟ್ ಗುಣಗಳನ್ನ ಇದು ಹೊಂದಿದೆ. ಇನ್ನು ಜಟಮಾಂಸಿ ಅನ್ನೋ ಪದಾರ್ಥನ ಹಾಕಿದ್ದಾರೆ. ಇದು ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ. ಉತ್ತಮ ನಿದ್ರೆಗೆ ಇದು ಸಹಾಯ ಮಾಡುತ್ತದೆ. ಇನ್ನು ನೆಲ್ಲಿಕಾಯಿ ಆಮ್ಲ ಅಂತ ಹೇಳ್ತೀವಲ್ಲ, ಅದು ಬೆಟ್ಟದ ನೆಲ್ಲಿಕಾಯಿ. ಇದು ವಿಟಮಿನ್ ಸಿ ಸಮೃದ್ಧ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೆ ಬೆಂಬಲ ನೀಡುತ್ತದೆ. ಇನ್ನು ಬರೋಡ ಅನ್ನೋದು ಹಾಕಿದ್ದಾರೆ. ಬಹೇಡ ಅಂತ ಹಾಕಿದ್ದಾರೆ. ಕೆಮ್ಮು ಮತ್ತು ಕಫ ಕಡಿಮೆ ಮಾಡಲು, ಜೀರ್ಣಕ್ರಿಯೆಯನ್ನು ಸಹಾಯ ಮಾಡುತ್ತದೆ. ಹರಿತಕ್ಕಿ ಅನ್ನೋದು ಇದು ಮಲಬದ್ಧತೆಯನ್ನು ಕಡಿಮೆ ಮಾಡಲು, ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ದೇಹದ ಶುದ್ಧೀಕರಣಕ್ಕೆ ನೆರವು ನೀಡುತ್ತದೆ. ಇದು ಅಶೋಕ ತೊಗಡೆ ಅಂತ ಹಾಕಿದ್ದಾರೆ. ತೊಗಟೆ ಇದು ಆಯುರ್ವೇದದಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಹೆಚ್ಚು ಬಳಸಲಾಗುತ್ತದೆ. ಕೆಲವು ಆಂಟಿ ಆಕ್ಸಿಡೆಂಟ್ ಗುಣಗಳಿಂದ ಹೊಂದಿದೆ. ಇಷ್ಟು ಪದಾರ್ಥಗಳನ್ನ ಹಾಕಿ ಈ ಕಾರ್ಡಿಯಾಕ್ ಕಾಫನ್ನ ತಯಾರು ಮಾಡಿದ್ದಾರೆ. ಇದು ಒಂದೊಂದು ಪದಾರ್ಥದಲ್ಲೂ ಒಂದೊಂದು ಅಂಶಗಳನ್ನು ಹೊಂದಿದೆ ಸ್ನೇಹಿತರೆ. ಇದು ಆರ್ಥಸಿಕ್ ಕಾಫ್. ಇದೇನಪ್ಪಾ ಅಂತಂದ್ರೆ ಇದು ಸ್ನಾಯುಗಳಲ್ಲಿ, ಈಗ ನಾವು ಒಂದು ಗಾಡಿನ ಓಡಿಸ್ತಿದೀವಿ ಅಂತಂದ್ರೆ, ಒಂದು ಎತ್ತಿನ ಗಾಡಿ ಓಡಿಸ್ತಿದೀವಿ ಅಂದ್ರೆ ಅದು ಸರಿಯಾಗಿ ಆಯಿಲ್ಗಳು ಹಾಕ್ಲಿಲ್ಲ ಅಂದ್ರೆ ಅದು ಕಟ್ ಅಂತ ಸೌಂಡ್ ಬರುತ್ತೆ ಅದು ಚಕ್ರಗಳಲ್ಲಿ. ಹಾಗಾಗಿ ಅದನ್ನ ಆಯಿಲ್ ಹಾಕಿದ್ರೆ ಅದು ಸ್ಮೂತ್ ಆಗಿ ಮೂವ್ ಆಗುತ್ತೆ. ಹಾಗೆ ಕೂಡ ನಮ್ಮ ದೇಹಗಳಲ್ಲಿ ಸ್ನಾಯುಗಳಲ್ಲಿ ಕೂಡ ಏನಾಗ್ತದೆ ಅಂತಂದ್ರೆ ಜೆಲ್ ಅಂತ ಇರುತ್ತೆ. ಆ ಜೆಲ್ ಯಾವಾಗ ಕಡಿಮೆ ಆಗುತ್ತಾಗ ಮಂಡಿ ಕಟ್ ಅಂತ ಸೌಂಡ್ ಬರೋದು, ಮತ್ತೆ ಏನಾಗುತ್ತೆ ಅಂತಂದ್ರೆ ಮಂಡಿ ಸವಿಯೋದು, ಮಂಡಿ ಚಿಪ್ಪಿನಲ್ಲಿ ನೀರ್ ತುಂಬ್ಕೊಳ್ಳೋದು, ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಇದಕ್ಕೆ ನಮ್ಮ ಆಯುರ್ವೇದಿಕದಲ್ಲಿ ಹಡ್ಜೋನ್ ಅನ್ನೋ ಪದಾರ್ಥವನ್ನ ಹಾಕಿ ತಯಾರು ಮಾಡಿದ್ದಾರೆ. ಹಡ್ ಅಂದ್ರೆ ಹಸ್ತಿ, ಮೂಳೆ, ಜೋಡ್ ಅಂದ್ರೆ ಜೋಡಣೆ ಮಾಡೋದು. ಅಂದ್ರೆ ಮೂಳೆ ಯಾವ್ದೇ ತರ ಕಟ್ ಆಗಿದ್ರು ಅದನ್ನ ಜೋಡಣೆ ಮಾಡುವಂತಹ ಶಕ್ತಿ ನಮ್ಮ ಆರ್ಥಸಿಕ್ ಕಾಫ್ ನಲ್ಲಿ ಹೊಂದಿದೆ. ಇದು ಸಂಧಿವಾದ, ಕೀಲುಗಳ ಸಮಸ್ಯೆ, ಸ್ನಾಯುಗಳಲ್ಲಿ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೀಲುಗಳ ನಡುವೆ ಸ್ಥಿತಿಸ್ಥಾಪಕವನ್ನ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಸಂಧಿವಾದ ಮತ್ತು ಸಂಧಿವಾದದಿಂದ ಸಮಸ್ಯೆಯನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಎಲ್ಲದಕ್ಕೂ ನಾನು ಹೇಳಕ್ಕಾಗಲ್ಲ ಸ್ನೇಹಿತರೆ. ಇನ್ನೊಂದಕ್ಕೆ ಅದಕ್ಕೆ ಹಾಕಿರೋ ಪದಾರ್ಥಗಳ ನೆಕ್ಸ್ಟ್ ಟೈಮ್ ಇನ್ನೊಂದ್ ಸ್ವಲ್ಪ ನೋಟ್ಸ್ ಮಾಡ್ಬಿಟ್ಟು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬೇಬಿ ಕಾಫ್. ಇದು ಏನಪ್ಪಾ ಅಂತಂದ್ರೆ ಈಗ ಮಕ್ಕಳ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಸಹಕಾರಿಯಾಗುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಕ್ಕಳ ಮೂಳೆಗಳಲ್ಲಿ ಶಕ್ತಿಯನ್ನು ವೃದ್ಧಿಸಲು ಮತ್ತು ಅವರಿಗೆ ಶಕ್ತಿ ಮತ್ತು ತಾಜತನವನ್ನು ಕಾಪಾಡಿಕೊಳ್ಳಲು ಇದು ಸಹಕಾರಿ ಮಾಡುತ್ತದೆ. ಇದು ಮಕ್ಕಳಿಗೆ 5 ರಿಂದ 15 ವರ್ಷ ವಯಸ್ಸಿನ ಮಕ್ಕಳಿಗೆ ಊಟದಕ್ಕೆ ಮುಂಚೆ ಒಂದು 10 ರಿಂದ 15 ml ಇದನ್ನ ಅವ್ರಿಗೆ ಕೊಡಬಹುದು. ಡೈವಾ ಕಾಪು ಹೇಳ್ತಾರಲ್ಲ, ಪ್ರತಿಯೊಬ್ರು ಮನೇಲಿ ಯಾರು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಗೋಬ ಅಂತ ಹೇಳ್ತೀರ. ಶುಗರ್ ಇಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಗೋಬ ಅನ್ನೋದು ಈಗ ಹಾಕಿದೆ. ಯಾಕಂದ್ರೆ ವಿಪಿ ಶುಗರ್ ಅನ್ನೋದು ಪ್ರತಿಯೊಬ್ರ ಮನೆ ಅಣ್ಣ ತಮ್ಮ ಇದ್ದಂಗೆ ಇರ್ತಾ ಇರುತ್ತೆ. ಯಾಕಂದ್ರೆ ಇದು ಈಗ ಏನಕ್ಕೆ ಹಂಗ ಆಗ್ತಿದೆ ಅಂತಂದ್ರೆ, ನಾವು ತಿಂತಿರೋ ಫುಡ್ಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಹೆಚ್ಚು ಅಂದ್ರೆ ವಿಟಮಿನ್ಸ್, ಕ್ಯಾಲ್ಸಿಯಂ ಸಿಗ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಫುಡ್ಗಳೆಲ್ಲ ಪಾಲಿಶ್ ಮಾಡಿರೋದ್ರಿಂದ ಏನು ಅಲ್ಲಿ ಸತ್ವ ಸಿಗ್ತಾ ಇಲ್ಲ. ಅದ್ರಿಂದ ಏನಾಗ್ತಿದೆ ಅಂದ್ರೆ ಮನುಷ್ಯನ್ಗೆ ಇವತ್ತು ಕಾಯಿಲೆ, ಶುಗರ್ ಲೆವೆಲ್, ನೀವು ತಿಂತಾರ ಅನ್ನ, ಹಳೆ ಕಾಲದಲ್ಲೂ ಅದೇ ಅನ್ನ ತಿಂತಾ ಇದ್ರು. ಏನಕ್ಕೆ ಅವ್ರಿಗೆ ಶುಗರ್ ಕಮ್ಮಿ ಆಗ್ತಿದೆ ಅಂದ್ರೆ ಅವ್ರು ಯಾವ್ದು ಪಾಲಿಶ್ ಮಾಡ್ತಿರ್ಲಿಲ್ಲ. ಅದ್ರ ಹಾಗೆ ಬಸ್ತು ಊಟ ಮಾಡೋದ್ರಿಂದ ಅವ್ರಿಗೆ ಯಾವ ಬಿ ಪಿ ಶುಗರ್ ಇರ್ತಿರ್ಲಿಲ್ಲ. ಅದೇ ಇವತ್ತು ಅದೇ ಹಕ್ಕಿ ಪದಾರ್ಥಗಳನ್ನ, ಕಾಳು ಕಡ್ಡಿಗಳನ್ನ ಏನ್ ಮಾಡ್ತೀರೋ ಪಾಲಿಶ್ ಮಾಡಿ ತಿನ್ನಿಸ್ತಾ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಅವ್ರಿಗೆ ಹೆಚ್ಚು ಶುಗರ್ ಅಂಶ ಕಾಣಿಸ್ಕೊಳ್ತಿದೆ. ಅದ್ರ ಜೊತೆಗೆ ಶುಗರ್ ಜಾಸ್ತಿ ಆಗ್ತಿದೆ, ಇನ್ಸುಲಿನ್ ಲೆವೆಲ್ ಕಡಿಮೆ ಆಗ್ತಿದೆ. ಯಾವಾಗ ಮನುಷ್ಯನ್ಗೆ ಇನ್ಸುಲಿನ್ ಲೆವೆಲ್ ಕಮ್ಮಿ ಆಗುತ್ತೋ ಆಗ ಶುಗರ್ ಹೆಚ್ಚು ಇರುತ್ತದೆ. ಆಗ ಏನ್ ಮಾಡುತ್ತೆ, ಕಳೆದು ಹೋದ ಶಕ್ತಿಯನ್ನು ಮತ್ತೆ ಪುನರುತ್ಪಾದಿಸಲು ಈ ಡೈವಾ ಕಾಫ್ ಸಹಾಯ ಮಾಡುತ್ತದೆ. ಹಾನಿಗೊಳಗಾದ ರಕ್ತ ಕಣಗಳನ್ನ ಸರಿಪಡಿಸಲು ಇದು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಲಿವರ್ ಕಾಫ್. ಇದು ಲಿವರ್ ಕಾಫ್ ಅಂತಂದ್ರೆ ಪ್ರತಿಯೊಬ್ರು ದೇಹದಲ್ಲೂ ಲಿವರ್ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ಎಲ್ಲರಿಗೂ ಇದು ಅದು ಈಗ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತಾರೆ. ಏನಕ್ಕೆ ಇದು ಲಿವರ್ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತಂದ್ರೆ, ಈಗ ನಾವು ತಿಂತಿರೋ ಜಂಕ್ ಫುಡ್ಗಳು ಏನಾಗ್ತಿದೆ ಅಂತಂದ್ರೆ, ಈಗ ಮೊನ್ನೆ ಮೇಡಮ್ ಹೇಳ್ದಂಗೆ ಒಂದ್ ಸ್ವಲ್ಪ ಕೈಗೆ ಒಂದ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ನೀರು ಜಾರೋಗುತ್ತದೆ. ಆದ್ರೆ ಆ ಜಡ್ನಂಶ ಏನಾಗುತ್ತೆ ಅಲ್ಲೇ ಕುತ್ಕೊಂಡಿರುತ್ತೆ. ಹಾಗೆ ನಾವು ತಿಂತಾ ಇರೋಂತ ಜಂಕ್ ಫುಡ್ ಗಳೆಲ್ಲ ಏನಾಗ್ತಿದೆ ಲಿವರ್ ಮೇಲೆ ಕುತ್ಕೊಳ್ತಾ ಇರುತ್ತೆ. ಅದೇನಾಗುತ್ತೆ ಅಂದ್ರೆ ಮನುಷ್ಯನ ದೇಹವನ್ನು ದಪ್ಪನ ಮಾಡುತ್ತದೆ. ಜೊತೆಗೆ ಉರಿ ಊಟದಿಂದ ಅದೇನಾಗುತ್ತೆ ಅಂದ್ರೆ ಪಿತ್ತರಸವನ್ನು ಉತ್ಪಾದನೆ ಮಾಡಲು
ನಿರ್ವಹಿಸಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ರೀತಿಯ ಸೋಂಕಿನಿಂದಲೂ ಲಿವರ್ ನ ಕಾಪಾಡಲು ಇದು ಸಹಾಯ ಮಾಡುತ್ತದೆ ಲಿವರ್ ಕಾಫು. ಮತ್ತೆ ಉರಿ ಊತ ಏನಾದ್ರು ಇದ್ರೆ ಇದನ್ನು ಕೂಡ ಸರಿ ಮಾಡುತ್ತೆ ನಮ್ಮ ಲಿವರ್ ಕಾಫು. ನೆಕ್ಸ್ಟ್ ಥೈರೋ ಕಾಫು. ಇದು ಮನುಷ್ಯನಲ್ಲಿ ಎರಡು ರೀತಿಯ ಥೈರಾಯ್ಡ್ ಕಾಫ್ ಇರುತ್ತೆ. ಎರಡು ರೀತಿಯ ಥೈರಾಯ್ಡ್ ಇದೆ. ಒಂದೊಂದು ಹೈಪರ್ ಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಅಂತ ಹೇಳಿ. ಇದು ಮನುಷ್ಯನ ಇದು ಸಾಮಾನ್ಯವಾಗಿ ಗ್ರಂಥಿಗಳಲ್ಲಿ ಕಂಡು ಬರುವಂತಹದ್ದು. ಇದು ಒಂದು ಚಿಕ್ಕ ಆಕಾರದಲ್ಲಿ ಇರುವಂತ ಥೈರಾಯ್ಡ್ ಗ್ರಂಥಿ. ಇದು ಏನ್ ಮಾಡುತ್ತಪ್ಪ ಅಂತ ಗ್ರಂಥಿಯಲ್ಲಿ ಬಿಡುಗಡೆಯಾದ ಥೈರಾಕ್ಸಿನ್ ಹಾರ್ಮೋನ್ ಪ್ರಮಾಣವನ್ನ ಸಾಮಾನ್ಯಗೊಳಿಸಲು ಸಹಾಯ ಮಾಡುತ್ತದೆ. ಈಗ ಅವ್ರು ಒಬ್ಬೊಬ್ರು ಥೈರಾಯ್ಡ್ ಒಬ್ರು ದಪ್ಪನೂ ಆಗ್ತಾರೆ, ಒಬ್ರು ಸಣ್ಣನೂ ಆಗ್ತಾರೆ. ಅದು ಅವ್ರವರ ಬಾಡಿ ಮೇಲೆ ಅವ್ರಿಗೆ ಯಾವ ತರ ಥೈರಾಯ್ಡ್ ಇರ್ತದೆ, ಅತಿ ಹೆಚ್ಚು ಕೋಪ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ಥೈರಾಯ್ಡ್ ಇರೋಂಥವ್ರಿಗೆ ಸಮಸ್ಯೆ ಆಗುತ್ತದೆ. ಇವರು ಕೂಡ ಪ್ರತಿದಿನ ಬೆಳಗ್ಗೆ ಮಾತ್ರ ಖಾಲಿ ಹೊಟ್ಟೆಲ್ ತಿನ್ಬೇಕು ಅಂತ ಹೇಳಿರ್ತಾರೆ. ಆದ್ರೆ ಈ ನಮ್ ಥೈರಾಯ್ಡ್ ಕಾಫ್ ಅನ್ನ ತಗೊಳೋದ್ರಿಂದ ಮನುಷ್ಯನ್ಗೆ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಕಡಿಮೆ ಆಗುತ್ತೆ. ಸ್ಟೋನ್ ಕಾಫ್ ನೋಡಿ, ಸ್ಟೋನ್ ಕಾಫ್ ಅಂದ್ರೆ ಈಗ ನಾವು ಪ್ರತಿದಿನ ಅನ್ನನ ತಿಂತಾರೆ, ಆದ್ರೂ ಏನಕ್ಕೆ ಕಡಿಮೆ ಕಿಡ್ನಿಲಿ ಕಲ್ಲಿದೆ ಅಂತ ಹೇಳ್ತಾರೆ ಅಂದ್ರೆ ನಾವು ಹೆಚ್ಚಾಗಿ ನೀರು ಕುಡಿತಾ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂದ್ರೆ ನಾವು ಹೆಚ್ಚು ಊಟ ಮಾಡ್ತಿದ್ವಿ ಅಂತ ಹೆಚ್ಚು ನೀರು ಕುಡಿತಾರೆ. ನಾವು ಎಷ್ಟು 4 ದಿನಕ್ಕೆ 4 ಲೀಟರ್ ನೀರು ಕುಡಿದಾಗ ಯಾವುದೇ ಕಾರಣಕ್ಕೂ ಸ್ಟೋನ್ ಬರೋದಿಲ್ಲ. ಯಾಕಂದ್ರೆ ಅದು ಯೂರಿಯನ್ ಮೂಲಕ ಎಲ್ಲ ಹೋಗುತ್ತದೆ. ಅದು ಏನ್ ಮಾಡ್ತೀವಿ ಅಂತ ಹೆಚ್ಚು ಅನ್ನ ತಿನ್ಬೇಕು, ಈಗ ಕಡಿಮೆ ನೀರು ಕುಡಿಯೋದ್ರಿಂದ ಕೂಡ ಸ್ಟೋನ್ ಜಾಸ್ತಿ ಆಗ್ತಾ ಇದೆ. ಈ ಸ್ಟೋನ್ ಕಾಫ್ ಅನ್ನು ಇದು ಈ ಕಿಡ್ನಿ ಕಲ್ಲನ್ನು ಹೋಗ್ಸಲು ನಮ್ಮ ಆಯುರ್ವೇದದಲ್ಲಿ ಸ್ಟೋನ್ ಕಾಫ್ ಅನ್ನು ಕಂಡು ಹಿಡಿತಾರೆ. ಇದು ಏನ್